ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ನೇಲ್ ನೋಡಿರ್ತೀರಾ, ಹಾಗೆ ಟೈಟಲ್ ಕೂಡ ನೋಡಿರ್ತೀರಾ, ಹಾಗೆ ಲಾಸ್ಟ್ ವಿಡಿಯೋ ನನ್ನ ಕಿಚನ್ ಪ್ರಾಡಕ್ಟ್ಸ್ ಆನ್ಲೈನ್ ಶಾಪಿಂಗನ್ನು ಸಹ ನೋಡಿರ್ತೀರಾ. ನೆಕ್ಸ್ಟ್ ವ್ಲಾಗ್ ಕಿಚನ್ ಮೇಕ್ ಓವರ್ ಅಂತಲೇ ನಿಮಗೆ ಎಲ್ಲರಿಗೂ ಅನಿಸಿರುತ್ತೆ. ಎಕ್ಸಾಕ್ಟಾಗಿ ಅದೇ ವಿಡಿಯೋನೇ ನಾನು ಕಿಚನ್ ಮೇಕ್ ಓವರನ್ನು ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ಫೋಟೋಸ್ ಏನು ನೋಡಿದ್ರಲ್ವ, ಇದು ನಾನು ಮೇಕ್ ಓವರ್ ಮಾಡೋಕ್ಕೂ ಮುಂಚೆ ನನ್ನ ಕಿಚನ್ ಇದ್ದಿದ್ದು. ವಿಡಿಯೋ ಮಾಡಿಲ್ಲ, ಬೈ ಮಿಸ್ ಆಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋಟೋಸ್ ತಗೊಂಡಿದ್ದೆ, ಹಾಗಾಗಿ ಅದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ. ಅದು ಮೇಕ್ ಓವರ್ ಮಾಡೋಕ್ಕೆ ಮುಂಚೆ ಇದ್ದಂತಹ ಫೋಟೋಸ್ ಅದು. ಈಗ ನಾನು ಶೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದೇ ದಿನ ಮಾಡೋಕ್ಕಾಗಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ವರ್ಕಿಂಗ್ ವುಮೆನ್, ಹಾಗೆ ನನಗೆ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ನಾನು ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಯಜಮಾನ್ರ ಸಪೋರ್ಟ್ ತಗೊಂಡು ಸಹ ಮಾಡಿದ್ದೀನಿ. ಎಲ್ಲನೂ ಪ್ರತಿದಿನ ನಾನು ಸ್ವಲ್ಪ ಸ್ವಲ್ಪ ಮಾಡಿರುವಂತಹ ಮೇಕ್ ಓವರನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ಅಡುಗೆ ಮನೆ ಬಾಗಿಲಿಂದ ಇರುವಂತಹ ಶೆಲ್ಫ್ಸು. ನೋಡ್ತಾ ಇದ್ರೆ ಎಷ್ಟು ಮೆಸ್ಸಿಯಾಗಿದೆ. ನಿಜ ಏನು ಅಂತಂದರೆ ನಮ್ಮ ಮನೆಯಲ್ಲಿ ಬಾಗಿಲಿಂದ ಏನು ಗೊತ್ತಾಗಲ್ವಲ್ಲ ಅಂತೇಳ್ಬಿಟ್ಟು ತೊಗೊಂಬಂದು ಎಲ್ಲ ಅಲ್ಲೇ ಸೇರಿಸ್ತಾ ಇರ್ತೀವಿ. ಹಿಂದೆ ಏನಂದರೆ ಮರೆ ಇರುತ್ತೆ ಅಂತೇಳ್ಬಿಟ್ಟು ಅಲ್ಲಿ ಇಟ್ಟಿರ್ತೀವಿ. ಏನೇ ಒಂದಾಗಲಿ ಫಸ್ಟ್ ಅಲ್ಲಿ ತೊಗೊಂಬಂದು ಸೇರಿಸ್ಬಿಡ್ತೀವಿ. ನಾನು ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ, ನಮ್ಮ ಮನೆಯಲ್ಲಿ ಏನಕ್ಕೆ ಅಷ್ಟೊಂದು ಗಲೀಜಾಗುತ್ತೆ ಅಂದರೆ, ಏನೇ ಒಂದು ಕೈಗೆ ಸಿಗಲಿ ನಾವು ಫಸ್ಟ್ ತೊಗೊಂಬಂದು ಈ ಬಾಗಿಲಿಂದ ಸೇರಿಸ್ತೀವಮ್ಮ, ಅದಕ್ಕೆ ನಮ್ಮ ಅಡುಗೆ ಮನೆ ಜಾಸ್ತಿ ಗಲೀಜು, ಹಾಗೆ ಮೆಸ್ಸಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೆ. ನಾವು ಬಾಗಿಲಿಂದ ಕಾಣಲ್ವಲ್ಲ ಅಂದ್ಬಿಟ್ಟು ಎಲ್ಲ ತೊಗೊಂಬಂದು ಅಲ್ಲೇ ಸೇರಿಸ್ತೀವಮ್ಮ, ಏನು ಮಾಡೋದು. ಅದು ಬೇರೆ ಓಪನ್ ಶೆಲ್ಫ್ಸ್ ಇರೋದ್ರಿಂದ ಒಂಥರ ಚೆನ್ನಾಗೇ ಕಾಣಲ್ಲ. ಏನಂದರೆ ಕಬೋರ್ಡ್ಸ್ ಟೈಪ್ ಇದ್ದರೆ ಏನೇ ಒಂದು ಇಟ್ಟರು ಅದು ನಾವು ಡೋರನ್ನು ಕ್ಲೋಸ್ ಮಾಡಿದಾಗ ನಾವು ಎಷ್ಟೇ ಏನೇ ಒಳಗಡೆ ಮೆಸ್ಸಿ ಆಗಿದ್ರು ನಮಗೆ ಹೊರಗಡೆ ಅಂದವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಅದೇ ಹೇಳ್ತಾರಲ್ವ, ನೋಡೋಕ್ಕೆ ಹೊರಗಡೆ ಎಲ್ಲ ತಳುಕು ಬಳುಕು, ಒಳಗಡೆ ಎಲ್ಲ ಉಳುಕು ಅನ್ನಂಗೆ ಆ ಥರ ಇರುತ್ತೆ. ಒಳಗಡೆ ಏನೇ ಒಂದು ಮೆಸ್ಸಿ ಆಗಿದ್ರೂ ಕಬೋರ್ಡ್ಸ್ ಥರ ಇದ್ದರೆ ಅದು ಏನು ಅಷ್ಟು ಗಲೀಜಾಗಿ ಕಾಣಲ್ಲ ಅಂತ ನಾನು ಹೇಳಿದೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ, ಕಬೋರ್ಡ್ಸ್ ಸಿಸ್ಟಮ್ ಮಾಡಿಸ್ಕೊಡಪ್ಪ ಅಂತ ನಮ್ಮ ಮಾವ ಅವ್ರನ್ನ ಕೇಳಿದ್ದಕ್ಕೆ ಒಂದು 50,000 ಆಗುತ್ತಮ್ಮ, ಸುಮ್ಮನೆ ಏನಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಅಷ್ಟು ಹೇಳಿದ್ಮೇಲೆ ಮತ್ತೆ ನಾವು ಫೋರ್ಸ್ಫುಲಿ ನಾವೇನು ಇದು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ಅದನ್ನೇ ಅಚ್ಚುಕಟ್ಟು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ಬೇಕಷ್ಟೇ. ನೋಡ್ತಾ ಇದ್ದೀರಾ, ನಾನು ಶೆಲ್ಫ್ಸು ನಾನು ಹೇಳಿರೋ ಹಾಗೆ ಅದು ಗ್ರಾನೈಟ್ ಶೆಲ್ಫ್ಸ್ ಅಲ್ಲ, ಕಡಪ ಕಲ್ಲು ಬರುತ್ತಲ್ವ ಅದನ್ನು ಹಾಕ್ಸಿರೋದು. ಇದು ಸುಮಾರು 20 ವರ್ಷದ ಮೇಲ್ಪಟ್ಟಾಗಿದೆ ಅಂತ ಅನಿಸುತ್ತೆ ಈ ಮನೆಯನ್ನು ಕಟ್ಟಿ. ಆಗ ಇದೇ ಒಂದು ಏನಂದರೆ ಸ್ಟ್ಯಾಂಡರ್ಡ್ ಆಗಿರುವಂತಹ ಮನೆ ಅಂತ ಹೇಳ್ಬೋದು ಇವ್ರಿಗೆ. ಯಾಕಂತಂದ್ರೆ ಇವರಿದ್ದಿದ್ದ ಮನೆ ತುಂಬ ಚಿಕ್ಕದು, ಹಾಗೆ ಹೆಂಚಿನ ಮನೆಯಲ್ಲಿದ್ದರಂತೆ. ಅವಾಗ ಇದು ಕಟ್ಟಿದಾಗ ಇವಾಗ ಹೇಗೆ ಡ್ಯೂಪ್ಲೆಕ್ಸು ಏನು 3 ಫ್ಲೋರ್ ಮನೆಗಳೆಲ್ಲ ಹೇಗೆ ಕಟ್ಕೊಂಡು ಅಫಿಷಿಯಲ್ಲಾಗಿ ಇರುವಂತಹ ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಮನೆ ಹೇಗಿರುತ್ತೆ, ಆವಾಗ 20-21 ವರ್ಷದ ಹಿಂದೆ ಅವ್ರಿಗಿದೆ ಆವಾಗ ಸ್ಟ್ಯಾಂಡರ್ಡ್ ಆಗಿತ್ತು. ಈಗ ಎಲ್ಲ ಚೇಂಜ್ ಆಗಿದೆಯಲ್ವ, ಹಾಗಾಗಿ ಇವಾಗ ಇದು ಹಳೆಯ ಕಾಲದ ಮನೆ ಅನ್ನೋ ಥರ ಫೀಲ್ ಅನಿಸುತ್ತೆ. ನೋಡೋಣ ನಮ್ಮ ಹಣೆ ಬರದಲ್ಲಿ ಏನಾದರೂ ಇದ್ದರೆ ಒಂದೊಳ್ಳೆ ನನಗೇನು ಅಂತಂದರೆ ತುಂಬ ಏನು ಫ್ಯಾನ್ಸಿಯಾಗಿ ಆ ರೀತಿ ಎಲ್ಲ ಕಟ್ಟಿಸ್ಬೇಕು ಅಂತ ಏನೂ ಇಲ್ಲ, ಸ್ಪೇಷಿಯಸ್ ಆಗಿರ್ಬೇಕು ನನಗಷ್ಟೇ. ರೂಮ್ ಆಗಿರ್ಬೋದು, ಹಾಲ್ ಆಗಿರ್ಬೋದು. ಅಡುಗೆ ಮನೆ ನಮಗೆ ಕರೆಕ್ಟಾಗಿದೆ, ಬಟ್ ಹಾಲು ಮತ್ತು ರೂಮ್ಗಳು ತುಂಬ ತೀರಾ ಚಿಕ್ಕದು ಅಂತ ಅನಿಸುತ್ತೆ ಅಷ್ಟೇ. ನೋಡೋಣ ಮುಂದೆ ಲೈಫಲ್ಲಿ ಮನೆ ಕಟ್ಟುವಂಥ ಭಾಗ್ಯ ದೇವ್ರು ಕೊಡ್ತಾನ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಅಷ್ಟೇ. ನೋಡ್ತಾ ಇದ್ದೀರಾ, ಇದು ನಮ್ಮ ಮನೆಯವರ ಹೆಲ್ಪನ್ನು ತೊಗೊಂಡು ಇದು ನಾನು ನಿಮಗೆ ತೋರಿಸಿದ್ನಲ್ವ ಈ ಪ್ರಾಡಕ್ಟು, ಸ್ಕ್ರೂಗಳನ್ನೆಲ್ಲ ಫಿಟ್ ಮಾಡಿಸಿ ಅದನ್ನು ವಾಲ್ಗೆ ಫಿಟ್ ಮಾಡಿಕೊಟ್ರು. ಚಾರ್ವಿ ಏನು ಅಂದ್ಕೊಂಡ್ಳು ಅಂದರೆ ಅದು ಶೆಲ್ಫ್ ಇಟ್ಟಿರೋದು ಈ
ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಡೋದಕ್ಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಅದ್ರ ಮೇಲೆ ಹತ್ತಿ ಅದನ್ನೆಲ್ಲ ಜೋಡಿಸಿ ಇಡ್ತಾಯಿದ್ಲು. ತುಂಬ ನಿಜವಾಗ್ಲೂ ಅವಳ ಮುಂದೆ ಇವೆಲ್ಲ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡ್ತು. ಮೇಕ್ ಓವರು ಬೇಡ ಏನು ಬೇಡ ಅಂತ ಅನ್ನಿಸ್ಬಿಡ್ತು. ಫೈನಲಿ ಸ್ಟ್ಯಾಂಡನ್ನು ಅಲ್ಲಿ ಫಿಕ್ಸ್ ಮಾಡಿಕೊಟ್ರು. ಹಾಗೆ ಗ್ರೀನ್ ಮ್ಯಾಟನ್ನು ತರಿಸಿದ್ನಲ್ವ, ಎದುರುಗಡೆ ಒಂದು ಶೆಲ್ಫ್ ಇತ್ತಲ್ವ, ಅದು ತುಂಬ ಒಂಥರ ಏನು ಪಾತ್ರೆ ಸಾಮಾನು ಮತ್ತು ಕಟ್ಲರೀಸ್ ಎಲ್ಲ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ವಲ್ಲ, ಅದು ನ್ಯೂಸ್ ಪೇಪರ್ ಹಾಕಿ ಇಡ್ತಾ ಇದ್ದಿದ್ದು ನೀವು ನೋಡ್ತಾ ಇದ್ರಲ್ವ. ಹಾಗೆ ಅದಕ್ಕೆ ಬೇಡ ನ್ಯೂಸ್ ಪೇಪರ್ ಎಲ್ಲ ಹಾಕೋದು. ಗ್ರೀನ್ ಮ್ಯಾಟನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋಗೆ ಆಗಿರ್ಬೋದು. ಈಗ ನಿಜವಾಗ್ಲೂ ನನಗೆ ಅಡುಗೆ ಮನೆಗೆ ಬಂದರೆ ಏನೋ ಒಂಥರ ಫೀಲ್ ಅಂದರೆ ಗುಡ್ ಫೀಲ್ ಅಂತ ಅನಿಸುತ್ತೆ. ಅದನ್ನು ನೀಟಾಗಿ ಅಳತೆ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಶೆಲ್ಫ್ಗೆ ಹಾಕಿದ್ವಿ. ನಾನು ಗ್ರೀನ್ ಮ್ಯಾಟನ್ನು 2x10 ಫೀಟ್ ತರಿಸಿದ್ದೆ. ಇನ್ನೂ ಸ್ವಲ್ಪ ಉಳೀತು. ಹಾಗೆ ಸೈಡಲ್ಲೆಲ್ಲ ಕಟ್ ಮಾಡಿದ್ದೆಲ್ಲ ಅದನ್ನು ಉಳೀತು. ಹಾಗೆ ಕಪ್ ಸ್ಟ್ಯಾಂಡನ್ನು ಅದಕ್ಕೂ ಅಷ್ಟೇ ಮೊಳೆ ಹೊಡೆಸಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸ್ಟಿಕ್ಕರ್ಸನ್ನು ತರಿಸಿದ್ನಲ್ವ, ಅದನ್ನು ಸಹ ವಾಲ್ಗೆ ಅಂಟಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ದೊಡ್ಡದಾಗಿ ಬಂದುಬಿಟ್ಟಿದ್ದಾವೆ ಸ್ಟಿಕ್ಕರ್ಸು. ನಾನು ಪುಟ್ಟದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ದೊಡ್ಡದಾಗಿ ಬಂದಿತ್ತು. ಐ ಆಮ್ ಹ್ಯಾಪಿ. ಬಟ್ ಏನು ಮಾಡೋದು, ಅಂಟಿಸೋದಕ್ಕೆ ನನಗಿದ್ದಿದ್ದು ಅದೊಂದೇ ವಾಲು. ಇನ್ನು ಈ ಸೈಡಲ್ಲೆಲ್ಲ ಅಂಟಿಸೋದಕ್ಕೆ ಟೈಲ್ಸ್ ಎಲ್ಲ ಇತ್ತಲ್ವ, ಅದೇನು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಆ ಕಡೆನೇ ಅಂಟಿಸ್ತಾ ಇದ್ದೆ. ನಮ್ಮ ಅತ್ತೆ ನೋಡ್ತಾ ಇದ್ದರು ನಾವೇನೇನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ನಾನು ಅದೇ ನನಗೆ ಯಾವ ರೀತಿ ಬೇಕೋ ಅದನ್ನು ಐಡಿಯಾ ಮೇಲೆ ಅದನ್ನು ನಾನು ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ನನಗೇನು ಅಂತಂದರೆ, ನಾನು ಹೇಳ್ದಂಗೆ ಅವರು ಇದು ಮಾಡಿಲ್ಲ ಅಂದರೆ ನಂಗೆ ತುಂಬ ಸಿಟ್ಟು ಬರುತ್ತೆ. ಆ ವಾಲ್ದು ಮೊಳೆ ಹೊಡಿಯೋಕೆ ಹೋಗ್ಬಿಟ್ಟು ನಿಜವಾಗ್ಲೂ ಗೋಡೆ ಎಲ್ಲ ಸಿಮೆಂಟೆಲ್ಲ ಎದ್ಬಿಡ್ತು. ಸ್ವಲ್ಪ ನಿಧಾನಾಗಿ ನೋಡಿಕೊಂಡು ಹೊಡೆದಿದ್ದಿದ್ರೆ ಗೋಡೆ ಹಾಳಾಗ್ತಾಯಿಲ್ಲ. ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡಿರಿ ಅಂತ ಎಷ್ಟೋ ಹೇಳ್ತೀನಿ. ಆಮೇಲೆ ಆ ಶೆಲ್ಫ್ಗೂ ಅಷ್ಟೇ ಜೋರಾಗಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಟ್ಟು ಮೊಳೆಯಿಂದ ಅದು ಮಾರ್ಕ್ ಬಿದ್ದುಬಿಡ್ತು. ತುಂಬ ಸಿಟ್ಟು ಬಂತು. ಏನು ಮಾಡೋಕ್ಕಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತೀನಿ. ಒಂದು ಸ್ವಲ್ಪ ಆತರ ಜಾಸ್ತಿ ಮನೆಯವರು. ವಸ್ತು ಒಂದು ಸತಿ ಹಾಳಾಗಿಬಿಟ್ರೆ ಮತ್ತು ಅದನ್ನು ಸರಿ ಮಾಡೋದು ನಿಜ ಕಷ್ಟ ಅಲ್ವಾ. ಹಾಗಾಗಿ ಎಲ್ಲನೂ ನೋಡ್ತಾ ಇದ್ರೆ ಮಗ್ಸ್ ಎಲ್ಲ ಅದನ್ನು ಹ್ಯಾಂಗ್ ಮಾಡಿದ್ದೀನಿ. ಮತ್ತು ಇದು ಶೆಲ್ಫ್ಗೆ ಬಾಕ್ಸಸನ್ನು ಇಟ್ಬಿಟ್ಟು ನೋಡ್ತಾ ಇದ್ದೀನಿ ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನನಗಂತೂ ಈ ಬಾಕ್ಸ್ ತುಂಬ ಇಷ್ಟ ಆಯಿತು. ಲಾಕ್ ಸಿಸ್ಟಮ್ ಅದರಲ್ಲೇ ಇದೆಯಲ್ಲ, ಕ್ಯಾಪ್ ಏನು ಸೈಡ್ಗೆ ತೆಗೆದಿಡೋ ಹಂಗಿಲ್ಲ, ಅದರಲ್ಲೇ ಲಾಕ್ ಸಿಸ್ಟಮ್ ಇದು ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ತೊಗೊಂಡೆ. ಆಲ್ರೆಡಿ ನಾನು ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ಕೊಟ್ಟಿದ್ದೀನಲ್ವ, ಅದನ್ನು ಚೆಕ್ ಮಾಡಿ ನಿಮಗೆ ಬೇಕಾದರೆ ತೊಗೊಳ್ಳಿ. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಹಾಗೆ ಒಂದು ಮೆಟಲ್ ಸ್ಟ್ಯಾಂಡ್ ತರಿಸಿದ್ನಲ್ವ, ಅದನ್ನು ಸ್ಟವ್ ಪಕ್ಕ ಇಟ್ಟಿದ್ದೀನಿ. ಆಯಿಲ್ ಕ್ಯಾನ್ಸು ಹೊಸದು ಬುಕ್ ಮಾಡಿದ್ದೀನಿ, ಅದಕ್ಕೋಸ್ಕರ ಅದಕ್ಕೇನು ನಾನು ಆಯಿಲನ್ನು ಹಾಕೋದಕ್ಕೆ ಹೋಗಿಲ್ಲ. ಹಾಗೆ ಇಟ್ಟಿದ್ದೀನಿ. ಅದನ್ನು ಇನ್ನೂ ನೀಟಾಗಿ ರೆಡಿ ಮಾಡಿಲ್ಲ. ಹಾಗೆ ಗ್ರೀನ್ ಮ್ಯಾಟ್ ಹಾಕಿದ್ದಾದಮೇಲೆ ಅದ್ರ ಮೇಲೆಲ್ಲ ಟೀ ಪೌಡರ್ದೆಲ್ಲ ಅದರೊಳಗಡೆ ಎಲ್ಲ ಇಡ್ತಾ ಇದ್ದೀನಿ. ಹಾಗೆ ಈ ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಹಿಂದಿನ ದಿನ. ನೀರೆಲ್ಲ ಸೋರ್ಕೊಂಡಿದ್ದಾದಮೇಲೆ ಇದಕ್ಕೆ ಗ್ರಾಸರಿನ ಫಿಲ್ ಮಾಡೋಣ ಅಂಥೇಳಿ ಎಲ್ಲ ಇಡ್ತಾಯಿದ್ದೀನಿ. ನಿಜವಾಗ್ಲೂ ಲುಕ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಬಾಕ್ಸ್ಗಳು. ಮತ್ತು ಅದಕ್ಕೆ ಲೇಬಲ್ ಬರುತ್ತಲ್ವ ಬ್ಲ್ಯಾಕ್ ಕಲರಲ್ಲಿ, ಅದಕ್ಕೆ ನೇಮ್ ಎಲ್ಲ ಬರೆದ್ಬಿಟ್ಟು ಅಂಟಿಸಿದ್ದಾದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಈ ಬಾಕ್ಸ್ಗಳಿಗೆ ಚೆನ್ನಾಗಿ ಕಾಣಿಸುವಂತಹ ಗ್ರಾಸರೀಸ್ನ ತುಂಬ್ತಾಯಿದ್ದೀನಿ. ಕಡಲೆಬೇಳೆ, ಕಡಲೆ ಬೀಜ, ಮಖಾನ, ಬ್ರೌನ್ ಶುಗರು ಮತ್ತು ಕೆಂಪು ಅವಲಕ್ಕಿ, ಈ ಥರದ್ದೆಲ್ಲ ಲುಕ್ಕು ಚೆನ್ನಾಗಿ ಕಾಣಿಸುವಂಥದ್ದನ್ನೇ ನಾನು ತುಂಬಿಸಿ ಇಡ್ತಾಯಿದ್ದೀನಿ.
ಬಾಕ್ಸ್ಗಳನ್ನೆಲ್ಲ ತುಂಬಿದಾದಮೇಲೆ ಅದಕ್ಕೆ ಲೇಬಲ್ಸಾಗೆ ಹೆಸರು ಬರೆದು ಅಂಟಿಸ್ತಾ ಇದ್ದೀನಿ. ನಾನು ಫಸ್ಟು ಹೆಸರು ಬರೆದು ಆಮೇಲೆ ಆ ಲೇಬಲನ್ನು ಬಾಕ್ಸ್ಗೆ ಅಂಟಿಸ್ತಾ ಇದ್ದೀನಿ. ಫಸ್ಟೇ ಲೇಬಲ್ ಅಂಟಿಸಿ ಬರೆಯೋಕ್ಕೆ ಹೋದರೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗೆ ಎಲ್ಲ ನಾನು ಕನ್ನಡದಲ್ಲೇ ಬರೆದೆ. ಯಾಕೆ ಅಂತಂದರೆ ನಮಗೆ ಕನ್ನಡ ಅಂದರೆ ಅಭಿಮಾನ ಜಾಸ್ತಿ, ನಾವು ಕನ್ನಡದವರು, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೇಬಲ್ಸು. ನಿಜ ಮೇಕ್ ಓವರ್ ಮಾಡ್ಕೊಳ್ಳೋರು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಅಂತಂದರೆ ಈ ಯೂಟ್ಯೂಬ್ ಚಾನಲ್ ಇರೋರೇ ಈ ರೀತಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನಾರ್ಮಲಾಗಿ ಇರೋರು, ಏನು ವಿಡಿಯೋ ಮಾಡದೇ ಇರೋರು ಈ ರೀತಿ ಒಂದು ಆರ್ಗನೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಆಗಿ ಶೆಲ್ಫ್ಗೆಲ್ಲ ಜೋಡಿಸಿ ಇಡ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದು ಹಳೆ ಬಾಕ್ಸ್ಗಳು ಮನೇಲಿತ್ತು. ಇದನ್ನು ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ತುಂಬ ಅಂದರೆ ಒಂದು ದೊಡ್ಡದು ಬಾಕ್ಸ್ಗಳು ಒಂದು 8 ಬಾಕ್ಸು, ಸ್ಮಾಲ್ ಸೈಜ್ ಬಾಕ್ಸ್ಗಳು ಒಂದು 12 ಬಾಕ್ಸ್ಗಳೇನೋ ಇದ್ದಾವೆ. ಈ ಬಾಕ್ಸ್ಗಳು ತಗೊಂಬಂದು ಏನು ಜಾಸ್ತಿ ದಿನವೂ ಆಗಿಲ್ಲ. ಸುಮಾರು ಒಂದು ವರ್ಷದ ಹಿಂದೆ ಒಂದು ಸ್ವಲ್ಪ ತಂದಿದ್ದೆ, ಇನ್ನೊಂದು 6 ತಿಂಗಳ ಹಿಂದೆ ಒಂದು ಸ್ವಲ್ಪ ತಂದಿದ್ದೆ. ಮುಂಚೆ ಎಲ್ಲ ಯಾವ ರೀತಿ ಅಂತಂದರೆ ನಮ್ಮ ಮನೇಲಿ ಚಾಕ್ಲೇಟ್ ಬಾಕ್ಸ್ಗಳೆಲ್ಲ ಇರ್ತಿದ್ವಲ್ಲ, ಆ ಥರ ಬಾಕ್ಸ್ಗಳಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದಿದ್ದು. ನಾನು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಡಿಮಾರ್ಟಲ್ಲೆಲ್ಲ ಒಂದೇ ಥರ ಬಾಕ್ಸ್ಗಳನ್ನು ತೊಗೊಂಬಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದು ಇನ್ನೂ ಜಾಸ್ತಿ ದಿನ ಆಗಿಲ್ವಲ್ಲ, ಹಾಗಾಗಿ ಏನು ನಾನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಬಾಕ್ಸ್ 6 ಬಾಕ್ಸನ್ನು ಮಾತ್ರ ತರಿಸ್ದೆ. ಇಲ್ಲಿ ನೋಡ್ತಾ ಇದ್ದೀರಾ ಸ್ಟ್ರಿಪ್ ಲೈಟನ್ನು ಅಂಟಿಸ್ತಾ ಇದ್ದೀನಿ. ಡಬಲ್ ಸೈಡ್ ಟೇಪು ಟ್ರಾನ್ಸ್ಪರೆಂಟ್ದು. ನಿಜ ಸ್ವಲ್ಪ ಕಷ್ಟ ಆಯಿತು. ನಾನು ಒಬ್ಬಳೇ ಅಂಟಿಸ್ತಾ ಇದ್ದೆ, ಬಿದ್ದು ಹೋಗ್ತಾಯಿತ್ತು. ಆದರೂ ಕಷ್ಟಪಟ್ಟು ಅಂಟಿಸ್ದೆ. ನಿಜವಾಗ್ಲೂ ಕಷ್ಟಪಟ್ಟು ಮಾಡಿದ್ದಕ್ಕೂ ಕೊನೆಯದಾಗಿ ಒಂದೊಳ್ಳೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ಅಡುಗೆ ಮನೆಗೆ ಬಂದರೆ ನನಗೆ ನಿಜವಾಗ್ಲೂ ನಾನು ನನ್ನ ಪುಟ್ಟ ಅರಮನೆಗೆ ಬಂದೆ ಅಂತ ಅನ್ನಿಸ್ತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಅಡುಗೆ ಮನೆ ಅಂದರೆ ತುಂಬ ಇಷ್ಟ. ನಂಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ನನ್ನ ಪುಟ್ಟ ಅರಮನೆ ಅಂತಲೇ ಹೇಳ್ಬೋದು. ನಾನು ಸುಮಾರು ಟೈಮನ್ನು ನಾನು ಇಲ್ಲೇ ಕಳಿತೀನಿ. ನಿಜವಾಗ್ಲೂ ಲೈಟ್ಸ್ ಎಲ್ಲ ಆನ್ ಮಾಡಿದಾದ್ಮೇಲೆ ನನ್ನ ಮುಖದಲ್ಲಿ ಎಷ್ಟು ಸ್ಮೈಲ್ ಇತ್ತು ಅಂತಂದರೆ ನಿಜ ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಲೈಟ್ ಆಫ್ ಮಾಡಿ ಆನ್ ಮಾಡೋದು, ಮತ್ತು ಮೈನ್ ಲೈಟ್ ಇರುತ್ತಲ್ಲ ಅದನ್ನು ಆಫ್ ಮಾಡಿ ಆನ್ ಮಾಡಿದೆ. ಆಮೇಲೆ ಲೈಟ್ ಆನಲ್ಲಿ ಇಟ್ಕೊಂಡು ಒಂದು ಸತಿ ಆನ್ ಮಾಡಿದೆ. ಆ ಎಕ್ಸ್ಪೀರಿಯೆನ್ಸ್ ನಾನು ಫೀಲ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಅಂತ ಅನ್ನಿಸ್ತು ಅಂತಂದರೆ ಅದನ್ನೆಲ್ಲ ಹೇಳೋಕ್ಕೆ ಆಗಲ್ಲ. ಅದು ಅನುಭವಿಸ್ತೀವಲ್ಲ ನಮಗೆ ಅದು ಗೊತ್ತಿರುತ್ತೆ. ನಿಜವಾಗ್ಲೂ ಫೈನಲಾಗಿ ನನ್ನ ಅಡುಗೆ ಮನೆ ಮೇಕ್ ಓವರ್ ಈ ರೀತಿ ಆಗಿದೆ. ಇನ್ನೂ ಒಂದು ಶೆಲ್ಫ್ ಇತ್ತಲ್ವ, ಅದನ್ನು ಎಲ್ಲೂ ಫಿಕ್ಸ್ ಮಾಡಿಲ್ಲ, ಮಾಡಬೇಕು. ಈ ರೀತಿ ಮಾಡಿದ್ದೀನಿ ಕಿಚನ್ ಮೇಕ್ ಓವರು. ನಿಮ್ಗೇನು ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅನ್ನೋದಾದ್ರೂ ಅದನ್ನು ಹೇಳಿ, ಪರವಾಗಿಲ್ಲ, ಚೇಂಜ್ ಮಾಡ್ತೀನಿ. ಯಾವುದು ಇಷ್ಟ ಆಯಿತು ಅಂತ ಅದು ಹೇಳಿ. ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ. ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಮೇಕ್ ಓವರನ್ನು ಮಾಡಿದ್ದೀನಿ. ದಯವಿಟ್ಟು ಇದಕ್ಕೆ ಒಂದು ಕಮೆಂಟ್ ಮಾಡೋದ್ರ ಮೂಲಕ ನೀವು ನಿಮ್ಮ ಅನುಭವನ ತಿಳಿಸ್ಬೋದು. ನನಗಂತೂ ಹ್ಯಾಪಿ ಇದೆ. ಯಾಕಂತಂದರೆ ನನಗೆ ಅಡುಗೆ ಮನೆಯೇ ನನ್ನ ಜೀವ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹೀಗೆ ಇದೆ ಅಂತೇಳಿ ತಿಳಿಸಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ.